ದಿವಸ 8 ಗಂಟೆವರೆಗೆ ಹಿಂಗೆ ಕಾಲು ಚಾಚ್ಕೊಂಡು ಮಲ್ಕೊಂಡ್ರೆ ಮನೆ ಉದ್ಧಾರ ಆದದ? ಲೇ ಮಾಲಾಶ್ರೀ, ಎದ್ದೇಳು. 8:30 ಆಯ್ತಾ ಬಂತು, ನಿಮ್ಮವ ಬಂದು ನನಗೆ ಕೂಗಾಡ್ತಾವನೆ. ನೀನು ಆರಾಮಾಗಿ ಮಲಗಿದ್ಯಾ? ಇಷ್ಟು ವಯಸ್ಸಾದ್ಮೇಲೆ ಎಲ್ಲನೂ ನಾನೇ ಮಾಡ್ಬೇಕಾ? ಗುಡ್ ಮಾರ್ನಿಂಗ್ ಅತ್ತೆ. ನಿನ್ ಗುಡ್ ಮಾರ್ನಿಂಗ್ಗೆ ಬಿಂಕೆ ಸಿಕ್ಕಾಕ್ತು. ಏನು ಇಷ್ಟೊತ್ತಾರು ಮಲಗ್ಬಿಟ್ಟಿದ್ಯಲ್ಲ ಇವತ್ತು? ಅದಾತೆ, ಸ್ವಲ್ಪ ನಿದ್ದೆ ಬಂದ್ಬಿಡ್ತು, ಮಲ್ಕೊಂಡೆ. ಏನಾದ್ರು ಪ್ರಾಬ್ಲಮ್ ನಿಮ್ಗೆ? ನಂಗೇನು ಪ್ರಾಬ್ಲಮ್ ಇಲ್ಲ, ಬಂದು ಅಡುಗೆ ಮನೆಯಲ್ಲಿ ಕೆಲಸ ನೋಡು ಬಾ. ಅತ್ತೆ, ಟೀ ಕಾಫಿ ಎಲ್ಲ ನೆನ್ನೆನೇ ಮಾಡಿಟ್ಟಿದ್ದೀನಲ್ಲ, ನೀವು ಬಿಸಿ ಮಾಡಿ ಕೊಡ್ಬೋದಾಗಿತ್ತಲ್ವಾ ಮಾವನ್ಗೆ? ಎಷ್ಟು ಹೇಳ್ತೀನಿ, ಟೀ ಕಾಫಿ ಹಂಗೆ ಮುಂಚೆ ಮಾಡಿ ಇಡಬೇಡ, ಕುಡಿಯೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಇವತ್ತು ಅದನ್ನೇ ಮಾಡಿದ್ಯಾ? ಬಾ ನಿನ್ನ ಟೀ ಪಾತ್ರೆ ಒಳಗೆ ಮುಳುಗಿಸ್ತೀನಿ ಬಾ ನಿನ್ನ. ಆಯ್ತು ನಡೀರಿ ಅತ್ತೆ, ಹೆಂಗ್ ಮುಳುಗಿಸ್ತೀರಾ ನೋಡೋಣ. ಲೇ ಒಂಚೂರಾರು ಭಯ ಬರ್ತಿದ್ಯಾ? ಹೆಂಗ್ ಮುಳುಗಿಸ್ತೀರಿ ನೋಡೋಣ ಅಂತ ಕೇಳ್ತೀಯಾ? ಬಾ ನೀನು ಮಾಡ್ತೀನಿ ಬಾ ಅಡುಗೆ ಮನೆಗೆ ನಿಂಗೆ. ಅಯ್ಯೋ ಬಿಡಿ ಅತ್ತೆ, ನಿಮ್ ಜಗಳ ಮಾಮೂಲಿ. ಇವತ್ತು ಚಿಂಟುನ ಕಾನ್ವೆಂಟ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಮಾಮಯ್ಯ ಹೇಳಿದ್ರಲ್ಲ ಅತ್ತೆ, ಎಷ್ಟೊತ್ತಿಗೆ ಹೋಗೋದು ಅತ್ತೆ? ಓಹೋ, ಅದಾದ್ರೂ ನೆನಪಿದೆಯಲ್ಲ ನಿಂಗೆ. ಬೇಗ ತಿಂಡಿ ಎಲ್ಲ ತಿನ್ಕೊಂಡು ಹೊರಡೋಣ, 10:30ಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸರಿ ಅತ್ತೆ. ಅತ್ತೆ, ಬೆಳಬೆಳಿಗ್ಗೆನೆ ಈ ತರ ಮುಖನ ಗಂಟು ಹಾಕೊಂಡಿರ್ಬೇಡಿ ಅತ್ತೆ, ಆಮೇಲೆ ಗುಂಡ್ಗಿರೋ ನಿಮ್ಮ ಮುಖ ಗಂಟು ಮುಖ ಆಗ್ಬಿಡುತ್ತೆ. ಪರವಾಗಿಲ್ಲ ಕಣೆ, ನಿನ್ನೇನೋ ಅನ್ಕೊಂಡಿದ್ದೆ ನಾನು. ಪಾಪ ನಗಾಡ್ಕೊಂಡಿರ್ತಾಳೆ ದಡ್ಡ ತರ, ಏನೂ ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ನಗಾಡ್ಕೊಂಡೆ ಸರಿಯಾಗಿ ಮಾತಾಡ್ತೀಯ ಬಿಡು ನೀನು. ಅಯ್ಯಯ್ಯೋ, ಬೇಜಾರು ಮಾಡ್ಕೋಬೇಡಿ ಅತ್ತೆ, ಸುಮ್ಮನೆ ಹಾಗೆ ಹೇಳ್ದೆ. ಸುಮ್ಮನೆ ಅದೇನೇನು ಹೇಳ್ತೀಯಾ ಹೇಳು ಕೇಳವ. ಗುಡ್ ಮಾರ್ನಿಂಗ್ ಅಮ್ಮ. ಬಾರ ಮೊಮ್ಮಂಗೆ, ಇವತ್ತು ನಿಮ್ ಸೇರ್ಸಕ್ಕೆ ಸ್ಕೂಲ್ಗೆ ಹೋಗ್ತಾ ಇದೀವಿ. ಹೋಗೋಣ ಎಲ್ಲರೂ 10 ಗಂಟೆಗೆ. ಅಮ್ಮ, ಮಾಲನ್ನು ಬರ್ಬೇಕಮ್ಮ? ಊರಿ ನಾನು ಬರ್ಬೇಕು ಅಂತ ಮಾವಯ್ಯ ಹೇಳಿದ್ದಾರೆ. ನಾನು ಚಿಂಟು ಅವ್ರ ಮಮ್ಮಿ ಅಲ್ವಾ, ಸೈನ್ ಹಾಕಕ್ ಬರ್ಲೇಬೇಕಲ್ವಾ, ಬರ್ತೀನಿ ನಾನು. ಚಿಂಟು, ಯಾಕಪ್ಪ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅಜ್ಜಿ, ನನಗೆ ಕಾನ್ವೆಂಟ್ ಹೋಗಕ್ಕೆ ಭಯ ಆಗುತ್ತೆ, ನನಗೆ ಸ್ಕೂಲ್ ಇಷ್ಟ ಇಲ್ಲ. ಹೌದಾ ಚಿಂಟು, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಡ, ಮನೇಲೇ ಇರು. ನಿಂಗೆ ಇಷ್ಟ ಇದ್ರೆ ಮಾತ್ರ ಸೇರ್ಸೋದು. ಅಯ್ಯೋ, ಎಂತ ಎತ್ತು ತಾಯಿನೇ ನೀನು. ಮಕ್ಕಳನ್ನ ಸಂಭಾಳಿಸಿ ಪ್ರೀತಿಯಿಂದ ಮುದ್ದು ಮಾಡಿ ಎಲ್ಲರೂ ಸ್ಕೂಲಿಗೆ ಕಳಿಸ್ತಾರೆ. ನೀನ್ ನೋಡಿದ್ರೆ ಅವ್ನು ಹೋಗಲ್ಲ ಅಂದ್ರೆ ಹೋಗ್ಲೇಬೇಡ ಅಂತೀಯಲ್ಲ, ಇನ್ನೇನು ನಿನ್ ಜೊತೆ ಕೊಟ್ಟಿಗೆಲಿ ಸಗಣಿ ಎತ್ತಲಿ ಅಂತ ಅವನು. ಮಾಲಾ, ಹಂಗೆ ಮಕ್ಕಳಿಗೆ ಡಿಮೋಟಿವೇಶನ್ ಮಾಡಬಾರ್ದು. ಹೋಗ್ಬೇಕು ಅವರು ಸ್ಕೂಲ್ಗೆ. ನೀನ್ ಹಿಂಗಂದ್ರೆ ಅವ್ನು ಹೆಂಗ್ ಹೋಗ್ತಾನೆ ಹೇಳು? ಹಾಗಲ್ಲ ರೀ, ಸ್ಕೂಲ್ ಇಷ್ಟ ಇಲ್ಲ ಅಂತಂದ್ರೆ ಹೋಗ್ಬಾರ್ದು. ಇಷ್ಟ ಇಲ್ದಿರೋ ಕೆಲಸ ಯಾಕೆ ಮಾಡ್ಬೇಕು? ಈಗ ನೋಡಿ, ನನ್ಗೆ ಇಷ್ಟ ಇಲ್ಲ ಅಂತ ಸ್ಕೂಲೇ ಬಿಟ್ಬಿಟ್ಟೆ, ಈಗ ನಾನು ಚೆನ್ನಾಗೇ ಇದ್ದೀನಲ್ಲ. ಸರಿಯಾಗಿ ಅಂದೆ ಬಿಡು. ಅನ್ನೋನ್ಗೆ ಇನ್ನೊಂದ್ಸಲ. ಬಕರ್ ನನ್ನ ಮಗ ಇಂಜಿನಿಯರಿಂಗ್ ಓದ್ಬಿಟ್ಟು ನಿನ್ನಂತ 8ನೇ ಕ್ಲಾಸ್ ಓದಿರೋ ಮೂದೇವಿ ಕಟ್ಕೊಂಡಿದ್ದಾನಲ್ಲ, ನೀನ್ ಸರಿಯಾಗಿ ಅಂದೆ ಬಿಡು ಅವನ್ಗೆ. ಕೇಳೋ ಅವಳ ಮಾತನ್ನ. ಅವಳು ಸ್ಕೂಲ್ ಬಿಟ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ದಾಳಂತೆ. ಈಗ ನಿನ್ ಮಗನ ಸ್ಕೂಲ್ ಬಿಡಿಸ್ಬಿಟ್ಟು ನೀ ಅವನು ಸೆಟ್ಲ್ ಮಾಡ್ಬಿಟ್ಟಪ್ಪ ನೀನು. ಮಾಲಾ, ಯಾಕೆ ಮಾಲಾ ಹಿಂಗ್ ಮಾತಾಡ್ತಾ ಇದೀಯಾ? ಮಕ್ಕಳಿಗೆ ನಾವು ತಂದೆ ತಾಯಿಯಾಗಿ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು. ನೀನ್ ನೋಡಿದ್ರೆ ಅವನು ಎಜುಕೇಶನ್ ಮಾಡೋದನ್ನೇ ಬೇಡ ಅಂತ ಇದೆಯಲ್ಲ. ನಾನೇನು ಬೇಡ ಅಂದೆ, ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಹೋಗೋದು ಬೇಡ ಅಂದೆ ಅಷ್ಟೇ. ಅವ್ನು ಇಷ್ಟಪಟ್ಟರೆ ಹೋಗ್ಲಿ, ಅವ್ನು ಇಷ್ಟಪಡೋರ್ಗೆ ಮನೇಲಿ ಇರ್ಲಿ ಅಷ್ಟೇ. ಅವ್ನು ಇಷ್ಟಪಡ್ತಾನೆ, ಇನ್ನೊಂದು 10 ವರ್ಷ ಆದ್ಮೇಲೆ ಇಷ್ಟಪಡ್ತಾನೆ, ಆಮೇಲೆ ಸೇರಿಸ್ತೀಯ ಸ್ಕೂಲ್ಗೆ? ಅವಾಗ LKG ಸೇರ್ಸ್ಕೊತಾರ ಅತ್ತೆ, 10 ವರ್ಷ ಆದ್ಮೇಲೆ. ಸೇರ್ಸ್ಕೊತಾರೆ ಮಲ. ನಿನ್ನಂತ ದಡ್ಡ ಮುದೇವಿ ಯಾರು ಮೇಷ್ಟ್ರು ಇದ್ರೆ ಅವ್ನು ಸೇರ್ಸ್ಕೊತಾನೆ. 20 ವರ್ಷದವ್ರನ್ನ ಸೇರ್ಸ್ಕೊತಾನೆ LKGಗೆ. ಅವಾಗ ತಗೊಂಡು ನಿನ್ ಮಗನ್ ಸೇರ್ಸ್ಬಿಡು. ಅತ್ತೆ ಅವ್ರೆ, ನೀವು ನನ್ನ ಬೈತಾ ಇದ್ದೀರಾ, ಕಾಮಿಡಿ ಮಾಡ್ತಾ ಇದ್ದೀರಾ, ಇಲ್ಲ ಹೊಗಳ್ತಾ ಇದ್ದೀರಾ? ನಿಂಗೆ ನಾನು ಏನಂತ ಇದ್ದೀನಿ ಅಂತ ನನಗೇ ಮರ್ತೋಗಿದೆ. ಅಂತ ಹುಚ್ಚು ಮೋಳಿ ಸೊಸೆ ನೀನು. ಲೇ ಕಾರ್ತಿ, ನಿನ್ ಮಗನ್ನ ಕರ್ಕೊಂಡ್ ಬಾ, ಸಮಾಧಾನ ಮಾಡಿ. ಮೊಮ್ಮಗ್ನೆ, ಹಂಗೆಲ್ಲ ಅನ್ಬಾರ್ದು. ನೀನು ದೊಡ್ಡವನಾದ್ಮೇಲೆ ಓದಿ ಏನಾಗ್ತೀಯಪ್ಪ? ಅಜ್ಜಿ, ನಾನು ದೊಡ್ಡವನಾದ್ಮೇಲೆ ನಾನು ಫೋನ್ ನೋಡ್ತೀನಿ. ಫೋನ್ ನೋಡ್ತೀಯಾ? ದೊಡ್ಡವನಾದ್ಮೇಲೆ ನೀನು ಫೋನ್ ನೋಡವ ಅಂತ ಯಾರಪ್ಪ ಹೇಳ್ಕೊಟ್ಟಿದ್ದು ನಿಂಗೆ? ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು. ನೀನು ಯಾವಾಗಲೂ ಫೋನ್ ನೋಡು ಚಿಂಟು ಅಂತ. ಮಾಲಾ, ಚಿಂಟುಗೆ ನೀನು ದೊಡ್ಡವನಾದ್ಮೇಲೆ ಫೋನ್ ನೋಡು ಅಂತ ಹೇಳ್ಕೊಟ್ಟಿದ್ಯಾ? ಈ ಕಾರ್ತಿ, ಯಾಕೋ ಶಾಕ್ ಆಗ್ತೀಯಾ? ಅವಳು ಏನಂದ್ರೂ ಶಾಕ್ ಆಗ್ಬೇಡ. ಅವಳ ಹತ್ರ ಅಂದಿರ್ತಾಳೆ. ಅವಳು ಯಾರೇನು? ನೀನು ಮೆಚ್ಚಿ ಪ್ರೀಸಿ ಮದುವೆ ಮಾಡ್ಕೊಂಡು ಬಂದಿರೋ ಹೆಂಡತಿ ಅವಳು. ಅವಳೇನು
ಅಮ್ಮ ನಮ್ಮಿಬ್ರಿಗೂ ಸೇರಿಸಿ ಉಗಿತಾ ಇದ್ದಾರೆ. ಯಾಕಂಗೆ ಹೇಳ್ಕೊಟ್ಟೆ ಅಂತ ಹೇಳ್ತೀಯ ಏನಿವಾಗ? ಅದೇನಾಯ್ತು ಗೊತ್ತೇನ್ರಿ, ಈಗ ನೀವು ಫೋನಲ್ಲಿ ಗೂಗಲ್ ಅದಲ್ಲ, ಅದ್ರಲ್ಲಿ ನೀವು ಯಾವ ವಿಚಾರ ಬೇಕಾದ್ರೂ ಕೇಳಿ, ಅದೆಲ್ಲಕ್ಕೂ ಉತ್ತರ ಕೊಡುತ್ತೆ. ಫೋನಲ್ಲಿ ಏನ್ ಬೇಕಾದ್ರೂ ನೋಡ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು. ಅದಕ್ಕೆ ಸ್ಕೂಲಿಗೆ ಯಾಕೆ ಹೋಗ್ಬೇಕು? ಆರಾಮಾಗಿ ಕೂತ್ಕೊಂಡು ಫೋನ್ ನೋಡಿದ್ರೆ ಎಲ್ಲಾನು ಕಲ್ತ್ಕೊಬಿಡ್ಬೋದು. ಅದಕ್ಕೆ ನೀನು ಫೋನ್ ನೋಡು ಚಿಂಟು ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ನನ್ನ ಮಗ ಫೋನೇ ನೋಡ್ಲಿ ಬಿಡ್ರಿ. ಮಾಲಾ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋ. ಅಮ್ಮನ ಮುಂದೆ ನಾನು ಮರ್ಯಾದೆ ಕಳಿಬೇಡ. ಅಯ್ಯೋ ಕಾರ್ತಿ, ಯಾಕೋ ನನ್ ಮುಂದೆ ಯಾಕೋ ನಿನ್ ಮರ್ಯಾದೆ ಓದೋದು? ನಿನ್ ಮರ್ಯಾದೆ ಇನ್ನೂ ಟಾಪಲ್ಲಿ ಬರುತ್ತೆ ಕಣೋ. ಎಂತ ಕೊಂಬೆ ಮದುವೆ ಕಟ್ಕ ಬಂದಿದ್ಯೋ? ನಮ್ಗೆ ಗೊತ್ತು, ಇಂಥ ಹಳ್ಳಿಯವ್ರಿಗೆ ಗೊತ್ತು, ಫೋನ್ ನೋಡಬಾರ್ದು, ಫೋನ್ ನೋಡಿದ್ರೆ ಮಕ್ಕಳು ಹಾಳಾಗೋಯ್ತವೆ ಅಂತ. ಈ ಮುದೇವಿ ಹೇಳ್ತಾ ಇದೆ, ಫೋನ್ ನೋಡ್ಬಿಟ್ರೆ ನಮ್ಮ ಮಗ ಟಾಪಲ್ಲಿ ಬರ್ತದೆ ಅಂತ. ಕೊಡು, ಒಂದ್ 4 ಫೋನ್ ತಗೊಡು ಇವ್ನಿಗೆ, ಕುತ್ಕೊಂಡು ನೋಡ್ಲಿ. ಅಯ್ಯೋ ದರಿದ್ರದವನೇ, ಯಾರು ಸಿಕ್ತಿಲ್ವ ನನಗೆ? ಈ ಕೊಂಪೆ ಮುದೇವಿ ಕಟ್ಕ ಬಂದು ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಅದೇನು ಹೇಳಿದ್ಲಲ್ಲ, ಅಲ್ಲಿ ನೋಡ್ಬಿಟ್ರೆ ಎಲ್ಲ ಸಿಕ್ಬಿಡ್ತೆ ಅಂತ. ಏನಾದ್ರು ಗೂಗ್ಲಿ? ಅತ್ತೇವ್ರಿ, ಅದು ಗೂಗ್ಲಿ ಅಲ್ಲ, ಗೂಗಲ್ ಅಂತ. ಅದು ಫೋನ್ ಒಳಗಡೆ ಇರುತ್ತೆ ಅತ್ತೇವ್ರಿ. ಏನ್ ಬೇಕಾದ್ರೂ ನೋಡ್ಬೋದು. ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ, ನಾನು ಅದ್ರಲ್ಲಿ ಚೆಕ್ ಮಾಡಿ ಹೇಳ್ಕೊಡ್ತೀನಿ. ಹಾ, ಅಯ್ಯೋ ಅಂತದೇನು ಬೇಡ ಬಿಡವ. ನಮ್ಗೆ ಜೀವನ ಮಾಡಕ್ಕೆ ಎಷ್ಟು ತಿಳುವಳಿಕೆ ಬೇಕು ಅಷ್ಟು ತಿಳುವಳಿಕೆ ಇದೆ. ಈ ಫೋನು, ಈ ಗೂಗ್ಲಿ ಏನು ಬೇಡ, ಅದೆಲ್ಲ ನೀವೇ ನೋಡಿ ನೋಡಿ ಅದೇನೇನು ಸಾಧನೆ ಮಾಡ್ತಿರೋ ಮಾಡಿ. ಈಗ ಬಂದು ಚಿಂಟು ಕರ್ಕೊಂಡು ರೆಡಿಯಾಗಿ ಹೋಗ್ಬಿಟ್ಟು ಕಾರ್ಮೆಂಟ್ ಸೇರ್ಸ್ಕೊಂಡು ಬರೋಣ. ಇನ್ನೊಂದ್ಸಲ ನನ್ನ ಮೊಮ್ಮಗನ ಕೈಗೆ ನೀವು ಮೊಬೈಲ್ ಕೊಡೋದು ನೋಡ್ಬೇಕು. ನಾನು ಆ ಮೊಬೈಲ್ ಜೊತೆಗೆ ನಿನ್ನೂ ಊಟ ಹಾಕ್ಬಿಡ್ತೀನಿ. ಅತ್ತೆ ಅವರೇ, ನಿಮ್ಗೆ ಒಂದು ಚಾಲೆಂಜ್. ಏನೇ ಅದು? ನನಗೆ ಚಾಲೆಂಜು. ನೀವು ಮೊಬೈಲ್ನ ಫೋನ್ ಮಾಡಕ್ಕೆ ಬಿಟ್ರೆ ಯಾವುದಕ್ಕೂ ಯೂಸ್ ಮಾಡಬಾರ್ದು. ನೀವು ಯೂಸ್ ಮಾಡಿದ್ರೆ ನನ್ನ ಮುಂದೆ ಸೋತ್ರಿ ಅಂತ. ಸರಿ ಆಯ್ತು, ಮೊಬೈಲ್ ವಿಷಯ ಬಿಟ್ಬಿಡು. ಈಗ ಚಿಂಟು ಕರ್ಕೊಂಡು ಬಾ, ನೀನು ರೆಡಿ ಮಾಡು, ಬೇಗ ಹೋಗೋಣ. ಅಮ್ಮ ಸಾರಿ ಅಮ್ಮ, ಮಾಲನ್ಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ, ಏನೇನೋ ಮಾತಾಡ್ಬಿಡ್ತಾಳೆ, ಬೇಜಾರು ಮಾಡ್ಕೋಬೇಡಿ ಅಮ್ಮ. ಯಾರಿಗಪ್ಪ ತಿಳುವಳಿಕೆ ಕಡಿಮೆ? ನೀನ್ ಹೆಂಡತಿಗೆ ಸ್ವಲ್ಪ ಜಾಸ್ತಿನೇ ತಿಳುವಳಿಕೆ ಇದೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾಳೆ. ಈಗ ಮಾತಾಡಿ ಸಾಕು, ಬನ್ನಿ ಹೋಗೋಣ ಬೇಗ. ನೋಡಿದ್ರ, ಅತ್ತೆ ನನಗೆ ತುಂಬಾ ಬುದ್ಧಿ ಇದೆ ಅಂತ ಹೇಳಿದ್ರು. ಐ ಲೈಕ್ ಸೋ ಮಚ್. ಮಾವಯ್ಯ, ನಿಮ್ಮೂರು ನಂಗೆ ತುಂಬಾ ಇಷ್ಟ ಆಯ್ತು ಮಾವಯ್ಯ. ಎಷ್ಟು ಚೆನ್ನಾಗಿದೆ ನಿಮ್ಮೂರು. ಹೌದಮ್ಮ ಮಾಲ, ಇವಾಗ ಇದು ನಮ್ಮೂರು ಮಾತ್ರ ಅಲ್ಲ, ನಿನ್ಗೂ ನಿಮ್ಮೂರು ಈಗ ಆಯ್ತಾ? ಸರಿ ಮಾವಯ್ಯ, ಈ ಹಳ್ಳಿ ನಂಗೆ ತುಂಬಾ ಇಷ್ಟ ಆಯ್ತಾ. ಐ ಲೈಕ್ ಸೋ ಮಚ್. ಏ ಮಾಲಾ, ಅಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಜಗಳ ಗಂಟೆ ಜಾನಕಿ ಮನೆ ಸಿಗುತ್ತೆ. ಸುಮ್ನೆ ಅಲ್ಲಿ ಕೂತಿದ್ದಾರ ಆಡ್ಬೇಡ. ಸುಮ್ನೆ ಬಾಯಿ ಮುಚ್ಕೊಂಡು ನಡಿ. ಅವಳು ಸ್ವಲ್ಪ ಹೆಂಗಸು ಸರಿ ಇಲ್ಲ, 1 ಅಂದ್ರೆ 10 ಮಾತಾಡ್ತಾಳೆ. ಹೌದಾ ಅತ್ತೆ? ಸರಿ ಸರಿ, ನಾನೇನು ಮಾತಾಡಲ್ಲ, ಯು ಡೋಂಟ್ ವರಿ. ಮಾಲಾ, ರಾಗ ಹೇಳ್ದಿದ್ದು ಸಾಕು, ನಡಿ, ಬೇಗ ಬೇಗ ಹೋಗೋಣ. ಏನ್ ಶಾಂತಕ್ಕ, ಎಲ್ಲ ಹೋಯ್ತಾ ಇದ್ದೀರಾ? ಏನು ಕಂಡು ಕಾಣ್ದಂಗ್ ಹೋಯ್ತಾ ಇದೀಯಾ? ಮಾತಾಡ್ಸ್ತಾನೆ. ಅಯ್ಯೋ, ಇವಳು ಸಿಕ್ಕೇ ಬಿಟ್ಲಲ್ಲ. ಆ ಥರ ಏನಿಲ್ಲ ಜಾನಕಿ, ಸ್ವಲ್ಪ ಸ್ಕೂಲ್ ಹತ್ರ ಕೆಲಸ ಇತ್ತು, ಅಲ್ಲಿಗೆ ಹೋಯ್ತಾ ಇದ್ದ. ಸ್ಕೂಲ್ ಹೋಯ್ತಾ ಇದ್ದೀರಾ? ಸ್ಕೂಲ್ ಏನಕ್ಕೆ ಶಾಂತಕ್ಕ? ಅದು ಜಾನಕಿ ಅವರೇ, ನಮ್ಮ ಮೊಮ್ಮಗನ್ನ ಸ್ಕೂಲು ಸೇರಿಸ್ಬೇಕಿತ್ತು, ಅದಕ್ಕೆ ಹೋಯ್ತಾ ಇದ್ದು. ಲೇಟ್ ಆಯ್ತಾ ಇದೆ, ನಾವು ಬರ್ತೀವಿ. ಅಯ್ಯೋ ಯಾಕೆ ಗೌಡ್ರೆ ಅಷ್ಟೊಂದು ಆತರ ಪಡ್ತೀರಾ? ನನ್ನ ಜೊತೆ 5 ನಿಮಿಷ ಮಾತಾಡ್ಬಿಟ್ರೆ ಏನ್ ಲೇಟ್ ಆಗಲ್ಲ. 1 ನಿಮಿಷ ನಿಂತ್ಕೊಳ್ಳಿ. ಏನು ನಮ್ಮ ಬೀದಿಯವರು ಅಂತ ಮಾತಾಡ್ಸಿದ್ರೆ ಮಾತಾಡದೆ ಹಂಗೆ ಹೋಗ್ಬೇಕು ಅನ್ಕೊಂಡಿದ್ದೀರಿ? ಹೆಂಗೆ? ಆ ಥರ ಏನೂ ಇಲ್ಲ ಜಾನಕಿ. ಹೇಳವ, ತಿಂದಾಯ್ತಾ? ತಿಂಡಿ ಎಲ್ಲ ಆಯ್ತು ಶಾಂತಕ್ಕ. ಏನು ನಿನ್ ಮಗ ಕಾರ್ತಿ ಬಂದ್ಬಿಟ್ಟವನೇ? ಯಾರು ಹೇಳು, ನಿನ್ ಸೊಸೆನಾ? ಹಾಯ್ ಆಂಟಿ, ನಾನೇ ಮಾಲಾಶ್ರೀ, ಶಾಂತಕ್ಕನ ಸೊಸೆ. ಮಾಲಾ, ಸುಮ್ಮನೆ ನಿಂತ್ಕೋ, ಅಮ್ಮ ಮಾತಾಡ್ತಾ ಇದ್ದಾರೆ ತಾನೇ. ಹೋ, ನೀನೇನಾ ಶಾಂತಕ್ಕನ ಸೊಸೆ ಮಾಲಾಶ್ರೀ? ಅವಳ ಮಗನ್ನ ಪ್ರೀತಿ ಮದುವೆ ಮಾಡ್ಕೊಂಡು ಬಂದಿರೋಳು? ಕರೆಕ್ಟ್ ಆಗಿ ಹೇಳಿದ್ರಿ, ಅದೇ ಮಾಲಾಶ್ರೀ ನಾನು. ಇವನು ನನ್ನ ಮಗ ಚಿಂಟು. ಅವನ್ನ ಕಾನ್ವೆಂಟ್ ಸೇರ್ಸಕ್ ಹೋಗ್ತಾ ಇದೀವಿ ಆಂಟಿ. ಈಗ ನಿಮ್ಗೇನಾದ್ರು ಡೌಟ್ಸ್ ಇದೆಯಾ? ಇನ್ನೇನಾದ್ರು? ಬಹಳ ಚೆನ್ನಾಗಿ ಮಾತಾಡ್ತೀಯಾ. ಶಾಂತಕ್ ನಿಮ್ಗೆ ಸರಿಯಾ ಸೊಸೆನೆ ಸಿಕ್ಕಿದ್ಯಾ? ಅತ್ತೆ ಸೇರು, ಸೊಸೆ ಸವಾ ಸೇರು. ಹೌದಾ, ನಮ್ಮ ಅತ್ತೆ ಸೇರು, ನಾನು ಸವಾ ಸೇರು. ನೀವೇನು ಹಂಡಿನಾ? ಏ ಜಾನಕಿ, ಮರ್ಯಾದೆ ಕೊಟ್ಟು ಮಾತಾಡು ನನ್ನ ಸೊಸೆಗೆ. ಏನಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ನಮ್ಮನೆ ವಿಚಾರ ಏನಕ್ಕೆ ಮಾತಾಡ್ತಾ ಇದೀಯಾ ಬಿದ್ದು ನಿಂತ್ಕೊಂಡು? ಓಹೋ, ಏನ್ ಶಾಂತಕ್ಕ, ಸೊಸೆ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ನಿನ್ ಮಗ ಕಾರ್ತಿ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಅಯ್ಯೋ ಅವ್ನು ಎಲ್ಲಿದ್ದಾನೋ ನಿಂತಿ ಯಾರು ನನಗೆ ಗೊತ್ತೇ ಇಲ್ಲ, ನಾನೇನು ಕೇಳಬೇಡಿ ಅಂತಿದ್ದೆ. ಮಾವಯ್ಯ, ಅತ್ತೆ, ಒಂದು
ನಿಮಿಷ ಇರೇ ವಿಚಾರಿಸ್ಕೊತೀನಿ ಇವಳನ್ನ. ಹೌದು ಜಾನಕಿ ಆಂಟಿ, ನಾವ್ ಎಲ್ಲಿದೀವಿ ಅಂತ ಸಿಟಿಲಿ ಅಡ್ರೆಸ್ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಹೇಳ್ತಿದ್ರು. ಇವಾಗ ಎದುರುಗಡೆನೇ ಇದೀವಲ್ಲ, ಇವಾಗ ಯಾಕಂಗ್ ಹೇಳ್ತಾರೆ? ಏನು ತುಂಬಾ ವಹಿಸ್ಕೊಂಡ್ ಬರ್ತಾ ಇದೀಯ ಅತ್ತೆ ಮಾವನ್ನ? ಇನ್ನೇನು ನಮ್ಮ ಅತ್ತೆ ಮಾವನ್ ವಹಿಸ್ಕೊಳ್ದೆ ನಿಮ್ಮನ್ನ ವಹಿಸ್ಕೊಳಕ್ಕಾಗ್ತ ನಾನು? ಒಳ್ಳೆ ಕಾಮಿಡಿ ಪೀಸ್ ತರ ಆಡ್ತೀರಾ ಆಂಟಿ ನೀವು. ಏ ಯಾರ ಜೊತೆ ಮಾತಾಡ್ತಾ ಇದೀಯ ನೀನು? ನನ್ನನ್ನೇ ಕಾಮಿಡಿ ಪೀಸ್ ಅಂತ ಇದೀಯಾ? ನೋಡು ನಿನ್ ಗಂಡ ಹೆಂಗೆ ಬಾಯಿ ಮುಚ್ಕೊಂಡು ನಿಂತಿದ್ದಾನೆ. ಬಾಯ ಮುಚ್ಚಿಸ್ಬಿಟ್ಟಿದ್ಯಾ ಅನ್ಸುತ್ತೆ ಗಂಡನ್ಗೆ. ಇಲ್ಲಿ ಬಂದವಳೆ ಎಲ್ಲರಿಗಿಂತ ಮುಂಚೆ ನಾನೇ ಮಾತಾಡ್ತೀನಿ ಅಂತ. ನೀನಂತವ್ರನ್ನ ಎಷ್ಟು ಜನ ನೋಡಿಲ್ಲ ಹೋಗಿ ನಾನು. ಹಲೋ ಜಾನಕಿ ಆಂಟಿ, ನೀವ್ ಎಷ್ಟು ಜನ ಬೇಕಾದ್ರೂ ನೋಡಿರ್ತೀರಾ, ಆದ್ರೆ ಈ ಮಾಲಾಶ್ರೀ ಮಾತ್ರ ನೋಡಿರಲ್ಲ. ಆಮೇಲೆ ಏನೋ ನನ್ನ ಗಂಡನ ಬಗ್ಗೆ ಮಾತಾಡಿದ್ರಲ್ವಾ, ನನ್ನ ಗಂಡ ನಿಮ್ಮಂತ ಲೇಡೀಸ್ ಜೊತೆ ಏನ್ ಮಾತಾಡೋದು ಅಂತ ಸುಮ್ಮನೆ ನಿಂತಿದ್ದಾರೆ. ಇಲ್ಲಿ ನಿಮ್ ಯಜಮಾನ ಕಾಣಿಸ್ತಾನೆ ಇಲ್ಲ, ನಿಮ್ಮನ್ನ ಮಾತಾಡಕ್ ಬಿಟ್ಬಿಟ್ಟು ಒಳಗಡೆ ಇದ್ದಾರಾ? ಯಾಕೆ ಕಣ್ಣು ಕಾಣಿಸ್ತಾ ಇಲ್ವಾ ನಿಂಗೆ? ನನ್ನ ಗಂಡ ಇಲ್ಲೇ ಹಿಂದೆ ನಿಂತಾರ ನೋಡು. ಇವರ ನಿಮ್ ಗಂಡ ಒಳ್ಳೆ ಕುಳ್ಮೆಂಟೆ ಇದ್ದಂಗವ್ರೆ. ಮಹಾಲಕ್ಷ್ಮಿ ಹಂಗೆಲ್ಲ ಅನ್ಬಾರ್ದಮ್ಮ ದೊಡ್ಡವ್ರಿಗೆ. ಸುಮ್ಮನೆ ಮಾವಯ್ಯ, ನನ್ನ ಗಂಡನಂದ್ರೆ ನಾನ್ ಬಿಟ್ಬಿಡ್ತೀನ? ಕುಳ್ಳುಕಿರಕ್ತಾನೆ ಕುಳ್ಮಿಂಡ್ರಿ ಅಂದಿತ್ತು. ಎಷ್ಟೇ ಧೈರ್ಯ ನಿನ್ಗೆ ನನ್ನ ಗಂಡನ್ಗೆ ಕುಳ್ಮಿಂಡ್ರಿ ಅಂತೀಯ ನೀನು? ಏನಮ್ಮ ಈ ಥರನೇ ಮಾತಾಡ್ಸೋದು ದೊಡ್ಡವ್ರನ್ನ? ಸಾರಿ ಅಂಕಲ್, ನಿಮ್ಮ ಹೆಂಡತಿ ಜಾನಕಿ ಇದಾರಲ್ಲ, ಅವರು ನನಗೆ ಬಿಪಿನ ರೈಸ್ ಮಾಡಿಬಿಟ್ಟಿದ್ರು, ಅದಕ್ಕೆ ಹಂಗೆ ಮಾತಾಡ್ಬಿಟ್ಟು. ದಯವಿಟ್ಟು ಕ್ಷಮಿಸಿ ಅಂಕಲ್. ಈಗ ನೀವು ದಾರಿ ಕೊಟ್ರೆ ಗಂಡ ಹೆಂಡತಿ ನಾವು ಸ್ವಲ್ಪ ಕಾನ್ವೆಂಟ್ ಹೋಗಿ ಬರ್ತೀವಿ ಅಂಕಲ್. ಜಾನು ಅವ್ರು ಹೋಗ್ಲಿ ಬಿಡು. ಸುಮ್ಮನೆ ಚಿಕ್ಕವ್ರನ್ನೆಲ್ಲ ಮಾತಾಡಿಸಿ ತಲೆಗೆ ತಂದ್ಕೋತೀಯ ನೀನು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಲ್ಲ ನೀನು. ಸುಮ್ಮನೆ ಬೆಳಿಗ್ಗೆನೆ ನಡಿ ಒಳಗಡೆ. ಹೋಗಿ ನಿಮ್ಮ ಅತ್ತೆ ಸೊಸೆ ಇಬ್ರು ಇಷ್ಟು ಕ್ಲೋಸ್ ಆಗಿದ್ದೀರಲ್ವಾ, ನಿಮ್ಮಿಬ್ಬರ ಮಧ್ಯೆ ಹೆಂಗೆ ಉಳಿ ಹಿಂಡಬೇಕು ಅಂತ ನನಗೆ ಗೊತ್ತಿದೆ. ಇನ್ಮೇಲೆ ಅದು ಹೆಂಗೆ ಚೆನ್ನಾಗಿರ್ತೀರೋ ನಾನು ನೋಡ್ತೀನಿ. ಬಾಯ್ ಜಾನಕಿ ಆಂಟಿ, ಬಾಯ್ ಅಂಕಲ್. ಪರವಾಗಿಲ್ಲ ಮಾಲಾ, ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ? ಇಂಥವ್ರ ಜೊತೆ ಮಾತಾಡೋಕೆ ಬರಲ್ವೇನೋ ಅನ್ಕೊಂಡಿದ್ದೆ, ಬಾಯಿ ಮುಚ್ಚಿ ಒಳಗಡೆ ಕಳಿಸ್ಬಿಟ್ಟಲ್ಲ. ಹಾ, ನಿಮ್ಮ ಸೊಸೆ ಅಂದ್ರೆ ಸುಮ್ಮನೆ ಅಂತ ತಿಳ್ಕೊಬೇಡಿ ಅತ್ತೆ. ಹೆಂಗೆ ನಾವು ಅಮ್ಮ ಮಾಲಾ, ಹಂಗೆಲ್ಲ ದೊಡ್ಡವರು ಚಿಕ್ಕವರು ಅಂದೇನೆ ಬಾಯಿಗೆ ಬಂದಂಗೆ ಮಾತಾಡಬಾರ್ದು. ಸರಿ ಟೈಮ್ ಆಗುತ್ತೆ, ನಡ್ರಿ ಹೋಗೋಣ. ನಮಸ್ತೆ ಮೇಡಮ್. ನಮಸ್ತೆ, ಬನ್ನಿ ಸುಂದರೇಗೌಡ್ರು, ಹೇಗಿದ್ದೀರಾ? ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ದೀರಾ? ಹಾಂ ನಿಮ್ಮನ್ನೇ ನೋಡೋಣ ಅಂತ ಬಂದೆ ಮೇಡಮ್. ರೀ, ಯಾಕೆ ಅಲ್ಕಿರಿತಾ ಇದ್ದೀರಾ? ನಾವು ಬಂದಿರೋದು ಸ್ಕೂಲು ಸೇರ್ಸಕ್ಕೆ, ಹೆಣ್ಣು ನೋಡಕ್ಕಲ್ಲ. ಬಾಯಿ ಮುಚ್ಕೊಂಡು ಮಾತಾಡಿ. ಓಕೆ ಹೇಳಿ ಸುಂದರೇಗೌಡ್ರೆ, ಏನಾಗಬೇಕಾಗಿತ್ತು? ಅದು ಮೇಡಮ್ ಅವರೇ, ಇವರು ನನ್ನ ಮಗ ಕಾರ್ತಿಕ ಅಂತ, ಇವಳು ನನ್ನ ಸೊಸೆ ಮಾಲಾಶ್ರೀ ಅಂತ, ಇವನು ನನ್ನ ಮೊಮ್ಮಗ ಚಿಂಟು. ಇವನ್ನ ನಿಮ್ಮ ಸ್ಕೂಲ್ಗೆ ಸೇರಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ ಎಲ್ರೂ. ಓಹೋ, ಹೌದಾ? ತುಂಬಾ ಸಂತೋಷ. ಎಷ್ಟು ವರ್ಷ ನಿಮ್ಮ ಮೊಮ್ಮಗನಿಗೆ? ಅವನಿಗೆ 3.5 ವರ್ಷ ಮೇಡಮ್ ಅವರೇ. ಓಹೋ, ಓಕೆ. ಅವ್ರ ಪಪ್ಪ ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಅವರೇ? ಅವ್ರ ಪಪ್ಪ ಇಲ್ಲಿ ನಿಮ್ಮನ್ನೇ ನೋಡಿ ತಿಂತಿದ್ದಾರೆ. ಅಯ್ಯೋ, ನಾನ್ ಕೇಳಿದ್ದು ಅವ್ರು ಏನ್ ವರ್ಕ್ ಮಾಡ್ತಾರೆ ಅಂತ. ಅವ್ರೇನ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತೀರಾ? ನಮಸ್ತೆ ಮೇಡಮ್, ನಾನು ಕಾರ್ತಿಕ್ ಅಂತ. ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ವರ್ಕು ಮಾಡ್ತಾ ಇದ್ದೆ. ಇವಾಗ ಬಿಟ್ಟು ಇಲ್ಲೇ ಹಳ್ಳಿಗೆ ಬಂದ್ಬಿಟ್ಟೆ. ನಮ್ಮ ಅಪ್ಪ ಅವ್ರ ಜೊತೆ ಇಲ್ಲೇ ಬಿಸ್ನೆಸ್ ಮಾಡೋಣ ಅಂತ, ಅಷ್ಟೇ. ಓ, ಓಕೆ, ತುಂಬಾ ಖುಷಿ ಆಯ್ತು. ಮತ್ತೆ ಅವ್ರ ಮಮ್ಮಿ ಹೆಸರು? ಮೇಡಮ್ ಅವರೇ, ನನ್ನ ಹೆಸರು ಮಾಲಾಶ್ರೀ ಅಂತ. ಹೋ, ನೈಸ್ ನೇಮ್. ನೀವೇನು ವರ್ಕ್ ಮಾಡ್ತಾ ಇದ್ದೀರಾ? ನಾನು ಈಗ ಸದ್ಯಕ್ಕೆ ಈ ಗೌಡ್ರು ಶಾಂತಕ್ಕ ಇದ್ದಾರಲ್ಲ, ಇವ್ರ ಮನೆಯಲ್ಲಿ ಸೊಸೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಪಾತ್ರೆ ತೊಳೆಯೋದು, ಸಗಣಿ ಎತ್ತೋದು, ಕಸ ಗುಡಿಸೋದು, ಬಟ್ಟೆ ಒಗೆಯೋದು, ಇದೇ ನನ್ನ ವರ್ಕ್. ಲೇ ಕಾರ್ತಿ, ಏನೋ ನೀನು ನಿಂತು ಮಾತಾಡ್ತಿರೋದು? ಮೇಡಮ್ ಮುಂದೆ ಹಿಂಗೇನೋ ಮಾತಾಡೋದು? ಅಮ್ಮ ಸಾರಿ ಅಮ್ಮ, ಮನೇಲಿ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ. ಅವಳು ಕಾಮಿಡಿ ಮಾತ್ರ ಬಿಡಲ್ಲ, ಅವಳು ಎಲ್ಲಿಗೆ ಬಂದ್ರು ನಾನು ಮ್ಯಾನೇಜ್ ಮಾಡ್ತೀನಿ ಅಮ್ಮ. ಇನ್ನೇನು ಮ್ಯಾನೇಜ್ ಮಾಡೋದು? ಅವಳನ್ನೇ ಮ್ಯಾರೇಜ್ ಮಾಡ್ಕೊ ಬಂದಿದೆಯಲ್ಲ, ಇನ್ನೇನು ಮ್ಯಾನೇಜ್ ಮಾಡಂಗಿಲ್ಲ. ಅವಳೇ ನಮ್ಮನ್ನು ಮ್ಯಾನೇಜ್ ಮಾಡ್ತಾಳೆ. ಓಹೋ, ಐ ಸಿ. ನೀವು ಏನು ಓದಿದ್ದೀರಾ ಮಾಲಾಶ್ರೀ? ಮೇಡಮ್ ಅವರೇ, ನಾನು ಬೆಳಿಗ್ಗೆ ನ್ಯೂಸ್ ಪೇಪರ್ ಓದಿದೆ, 1-2 ಲೈನ್ ಓದಿದೆ. ಆಮೇಲೆ ಓದೋಕ್ಕೆ ನನಗೆ ಇಷ್ಟನೇ ಆಗಲಿಲ್ಲ, ಯಾಕಂದ್ರೆ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಏನೂ ಇರಲಿಲ್ಲ, ಅದಕ್ಕೆ ನಾನು ಓದಲಿಲ್ಲ. ಅಯ್ಯಯ್ಯೋ, ನಾನು ಕೇಳಿದ್ದು ಬೆಳಿಗ್ಗೆ ಏನು ಓದಿದ್ರಿ ಅಂತಲ್ಲ, ನೀವು ಎಜುಕೇಶನ್ ಏನು ಮಾಡಿದ್ದೀರಾ ಅಂತ.
ಹೋ, ನೀವು ಅದನ್ನ ಕೇಳಿದ್ರಾ? ನಾನು 8ನೇ ಕ್ಲಾಸ್ ಫೇಲು. ಸರಿ, ನೀವು ನಮ್ಮ ಚಿಂಟುನ ಸ್ಕೂಲ್ ಸೇರಿಸ್ಕೊಳ್ಳಕ್ಕೆ ನಮ್ಮನ್ನ ಯಾಕೆ ಏನು ಓದಿದ್ದೀರಾ ಅಂತ ಕೇಳ್ತಾ ಇದ್ದೀರಲ್ಲ? ಹೋ, ಹೌದಾ? ಯಾಕೆ ಅಂದ್ರೆ ಅಪ್ಪ ಅಮ್ಮ ಎಜುಕೇಟೆಡ್ ಆಗಿದ್ರೆ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸ್ಲಿಕ್ಕೆ ಮತ್ತೆ ಯಾವ್ದಾದ್ರು ನಾವು ಪ್ರಾಜೆಕ್ಟ್ ಕೊಟ್ರೆ ಮಾಡಿಸ್ಲಿಕ್ಕೆ ಹೆಲ್ಪ್ ಆಗುತ್ತಲ್ವಾ, ಮತ್ತೆ ನಮಗೂ ಹೆಲ್ಪ್ ಆಗುತ್ತೆ, ಅದಕ್ಕೆ ಕೇಳಿದೆ. ಓ, ಹೌದಾ ಮೇಡಮ್ ಅವರೇ, ಅದಕ್ಕೆ ಕೇಳಿದ್ರಾ? ನೀವೇನ್ ತಲೆ ಕೆಡಿಸ್ಕೋಬೇಡಿ, ನಮ್ಮ ಚಿಂಟು ಬಹಳ ಬುದ್ಧಿವಂತ, ನೀವು ಏನ್ ಕೊಟ್ರು ಬರ್ಕೊ ಬರ್ತಾನೆ. ಓ, ಹೌದಾ? ಸರಿ ಸರಿ. ಈಗ ಅಡ್ಮಿಷನ್ ಮಾಡ್ಕೊಳ್ಳೋಣ. ಮೇಡಮ್ ಅವರೇ, ಒಂದು ಡೌಟ್ ನನಗೆ. ಮಾಲಾ, ಸುಮ್ಮನೆ ನಿಂತ್ಕೊಮ್ಮ, ಯಾಕಮ್ಮ ಹಿಂಗ್ ಹುಡುಗಾಟ ಆಡ್ತಾ ಇದೀಯಾ? ಇದು ಮನೆ ಅಲ್ಲ ಕಣಮ್ಮ, ಸ್ಕೂಲು. ಏ ಕೊಂತೆ ಮುದೇವಿ, ಸುಮ್ಮನೆ ನಿಂತ್ಕೋ, ಇಲ್ಲಾಂದ್ರೆ ನನ್ನ ಕೈಲಿ ಬಡ್ಸ್ಕೊತೀಯ ನೋಡು ನೀನು. ನೋ 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 ಗೌಡ್ರೆ, ಶಾಂತಕ, ನೀವೇನು ಹೇಳಕ್ ಹೋಗ್ಬೇಡಿ. ಪೇರೆಂಟ್ಸ್ಗೆ ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡಬೇಕು ನಾವು, ಅವಾಗಲೇ ಅವ್ರಿಗೆ ನಮ್ಮ ಸ್ಕೂಲ್ ಮೇಲೆ ನಂಬಿಕೆ ಬರೋದು. ಅವ್ರು ಕೇಳಿ ಬಿಡಿ. ಅಯ್ಯೋ ಬೇಡಿ ಮೇಡಮ್ ಅವರೇ, ಅಷ್ಟೊಂದು ಅವಳಿಗೆ ಪ್ರೋತ್ಸಾಹ ಕೊಡಬೇಡಿ. ಅವ್ರು ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರನೇ ಕೊಡಕ್ಕಾಗಲ್ಲ, ಹಂಗೆ ಮಾಡ್ಬಿಡ್ತಾಳೆ. ಅಯ್ಯೋ, ನೋ ಪ್ರಾಬ್ಲಮ್, ಕೇಳಿ ಕೇಳಿ ಮಹಾರಾಷ್ಟ್ರಿ ಅವರೇ, ಏನ್ ನಿಮ್ ಡೌಟು? ಅದೇನಂದ್ರೆ ಮೇಡಮ್, ನೀವು ನೋಡಕ್ಕೆ ಇಷ್ಟೊಂದು ಒಣಗೋಗಿರೋ ಒಣಕಲ್ ಕಡ್ಡಿ ತರ ಇದ್ದೀರಲ್ಲ, ಯಾಕೆ ಯಾಕೆ ಅಂತ ಕೇಳ್ಬೋದಾ? ಗೌಡ್ರೆ, ಏನಿದು ಈ ತರ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ನಿಮ್ ಸೊಸೆ ನಂಗೆ? ಸುಮ್ನಿರು ಮಾಲಾ, ಹತ್ರ ಮಾತಾಡ್ತಾರ ಮ್ಯಾಮ್ ಜೊತೆ. ಅಯ್ಯೋ, ಡೌಟ್ ಇತ್ತು ಅದಕ್ಕೆ ಕೇಳ್ದಿರಿ. ನೋಡಿ ಹೆಂಗವ್ರೆ ನೋಡಕೊಳ್ಳೆ, ಕಡ್ಡಿ ತರ ಇಷ್ಟು ಉದ್ದಕ್ಕೆ. ಪಾಪ ಅವ್ರಿಗೆ ಏನೇನ್ ಕಷ್ಟನೋ ಏನೋ, ಒಂಚೂರು ಕಷ್ಟ ಸುಖ ಕೇಳವ ಅಂತ ಕೇಳದ್ನಪ್ಪ. ಅದಕ್ಕೆ ಕೆಲರು ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ? ನಡಿ ನಡಿ, ನಾನು ಹೇಳ್ದೆ ಕಣ ಅವ್ಳಿಗೆ ಮನೇಲೆ ಬಿಟ್ಟು ಬಾ ಅಂತ. ನಿಮ್ಮ ಅಪ್ಪನೇ ಸೈನ್ ಹಾಕ್ಬೇಕು, ಕರ್ಕೋ ಅಂದಿತ್ತು. ಈಗ ನೋಡಿ ಹೆಂಗ್ ಮಾತಾಡ್ತಾವಳೆ. ಸರಿ ಸರಿ ಗೌಡ್ರೆ, ನಿಮ್ಮ ಮುಖ ನೋಡ್ಕೊಂಡು ನಾನು ಅಡ್ಮಿಷನ್ ಮಾಡ್ಕೋತಾ ಇದ್ದೀನಿ. ಹೋಗಿ ಆಫೀಸಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಅಡ್ಮಿಷನ್ ಮಾಡ್ಬಿಟ್ಟು ಹೋಗಿ, ನಾಳೆಯಿಂದ ಸ್ಕೂಲ್ ಬರಲಿ. ತುಂಬಾ ಥ್ಯಾಂಕ್ಸ್ ಮೇಡಮ್ ಅವರೇ. ನಿಮ್ಗೆ ನಾನು ಆಮೇಲೆ ಸಿಗ್ತೀನಿ. ಓಕೆ. ನೀನೇನೋ ಜೋಕುಮಾರ ಅಲ್ಲಿ ಕಿರ್ಕೊಂಡು ಮುಚ್ಚದೇ ಇಲ್ವಲ್ಲ? ನಡಿ ಮನೆಗೆ, ನಿನ್ನ ವಿಚಾರಿಸ್ಕೋತೀನಿ.